ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶನ ಮಾಡ್ತಿರುವ ಯುಐ ಚಿತ್ರದ ವಾರ್ನರ್ ವಿಡಿಯೋ ಈಗ ಔಟ್ ಆಗಿದೆ. ಉಪ್ಪಿ ಚಿತ್ರ ಅಂದ್ಮೇಲೆ ತಲೆಗೆ ಹುಳ ಬಿಡೋದು ಕನ್ಫರ್ಮ್. ಹೌದು, ಬಹಳ ವರ್ಷಗಳ ಬಳಿಕ ಉಪ್ಪಿ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ. ಎಂದಿನಂತೆ ಮಾಮೂಲಿ ಕಥೆಯನ್ನ ಬಿಟ್ಟು ತಮ್ಮ ವಿಚಿತ್ರ ಆಲೋಚನೆಗಳನ್ನ ತೆರೆಗೆ ತರಲು ಮುಂದಾಗಿದ್ದಾರೆ. ಜಗತ್ತು ವೇಗವಾಗಿ ಬೆಳೆಯುವ ಹಾದಿಯಲ್ಲಿ ಏನೆಲ್ಲ ಅನರ್ಥಗಳಾಗ್ತಾ ಇದೆ, ಮನುಷ್ಯನಿಗೆ ನಿಜವಾಗಿಯೂ ಏನ್ ಬೇಕು, ಆದ್ರೆ ಆತ ಮಾಡ್ತಿರೋದಾದ್ರೂ ಏನು, ಮುಂದೆ ಇದರಿಂದ ಏನೆಲ್ಲ ಆಗಬಹುದು, ಒಟ್ಟಾರೆ 2040ರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ತಮ್ಮದೇ ಶೈಲಿಯಲ್ಲಿ ಹೇಳಲು ಬರ್ತಿದ್ದಾರೆ ಉಪ್ಪಿ. ಮೊದಲು ರಿಲೀಸ್ ಆದ ಯುಐ ಕಥೆಯ ಟೀಸರ್ ನಲ್ಲಿ ನಮ್ಮ ಊಹೆಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಆದ್ರೆ ಈಗ ರಿಲೀಸ್ ಆಗಿರುವ ವಾರ್ನರ್ ಎಲ್ಲರ ಊಹೆಯನ್ನ ಮೀರಿಸಿದೆ. ಎಸ್, ಉಪೇಂದ್ರ ಸಿನಿಮಾಗಳು ಅಂದ್ರೇನೆ ಹಾಗೆ, ಪ್ರೇಕ್ಷಕರನ್ನ ಯೋಚನೆಗೆ ಹಚ್ಚಿಸುತ್ತೆ. ಇದೀಗ ಬಿಡುಗಡೆಯಾಗಿರುವ ಯುಐ ಟೀಸರ್ ಕೂಡ ಪ್ರಸ್ತುತ ಸಮಾಜದಲ್ಲಿ ನಡೀತಾ ಇರುವ ಮೂಲಭೂತ ವಿಚಾರಗಳ ಮೇಲೆ ಬೆಳಕನ್ನ ಚೆಲ್ಲಿದೆ. ಜಾತಿ, ಹಣದುಬ್ಬರ, ನಿರುದ್ಯೋಗ, ಬಡತನ, ಮುಂದುವರಿದ ತಂತ್ರಜ್ಞಾನ, ಯುದ್ಧ, ಆಹಾರದ ಕೊರತೆ ಇದೆಲ್ಲದರ ಪರಿಣಾಮದಿಂದಾಗಿ ನಮ್ಮ ಮುಂದಿನ ಭವಿಷ್ಯ ಹೇಗಿರಬಹುದು ಅಂತ ಊಹಿಸಿದ್ದಾರೆ ರಿಯಲ್ ಸ್ಟಾರ್. 2040ರಲ್ಲಿ ನಾವು ಮತ್ತು ನಮ್ಮ ದೇಶ ಹೇಗಿರಬಹುದು ಅನ್ನುವ ಸಣ್ಣ ಝಲಕ್ ಯುಐ ಟೀಸರ್ ನಲ್ಲಿದೆ. ಆಚೆ ಬಂದಿರುವ ವಾರ್ನರ್ ವಿಡಿಯೋದಲ್ಲಿ ಸಿನಿಮಾ ಏನ್ ಹೇಳ್ತಿದೆ ಅನ್ನೋದಕ್ಕೆ 6 ಸೂತ್ರವನ್ನ ಬಿಚ್ಚಿಟ್ಟಿದ್ದಾರೆ. ಮೊದಲಿಗೆ ಮೊಬೈಲ್ಗಳನ್ನ ಉಚಿತವಾಗಿ ಹಂಚಲಾಗ್ತಿದೆ ಎಂಬ ಘೋಷಣೆಯ ಮಧ್ಯ ಹಸಿವಿಗಾಗಿ ಜನ ಕೈ ಚಾಚುತ್ತಿರುವ ದೃಶ್ಯಗಳು ಹೊರಬಿದ್ದಿವೆ. ಅಷ್ಟೇ ಅಲ್ಲ, ವಾರ್ನರ್ ವಿಡಿಯೋದಲ್ಲಿ ಕತ್ತಿ ಜಳಪಿಸುತ್ತಾ ರಿಯಲ್ ಸ್ಟಾರ್ ಉಪೇಂದ್ರ ಎಂಟ್ರಿ ಕೊಡ್ತಿದ್ದಂತೆ ಸ್ಕ್ರೀನ್ ನಲ್ಲಿ ಭಾರತವನ್ನ ಬಿಟ್ಟು ಬಿಡದ 6 ವಿಷಯಗಳ ಟೈಟಲ್ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸಿದೆ. 2040ರ ಜಗತ್ತು ಎನ್ನುತ್ತಲೇ ಓಪನ್ ಆಗುವ ವಾರ್ನರ್ ವಿಡಿಯೋದಲ್ಲಿ ಜಸ್ಟ್ ಒಂದು ಬಾಳೆಹಣ್ಣಿಗಾಗಿ ರಕ್ತ ಹರಿಸಿ ಹೊಡೆದಾಡುವ ದೃಶ್ಯ ಇದೆ. ಆಹಾರ ವಿತರಿಸುವ ವೆಹಿಕಲ್ ಜಾತಿ ಧರ್ಮ ಎನ್ನುವ ನಂಬರ್ ಪ್ಲೇಟ್ ನಲ್ಲಿ ಕಾಣಿಸಿಕೊಂಡಿದೆ. ಅಂದ್ರೆ ನಮ್ಮ ಮೂಲಭೂತ ಸೌಕರ್ಯಗಳಿಗಿಂತ ಜನರಿಗೆ ಜಾತಿ ಧರ್ಮದ ಗೀಳು ಹೆಚ್ಚಿದೆ. ಮೂಲಭೂತ ಸೌಕರ್ಯ ಅಂತ ಘೋಷಣೆ ಮಧ್ಯ ಮೊಬೈಲ್ ಉಚಿತವಾಗಿ ಹಂಚುತ್ತಲೇ ಇತ್ತ ಹಸಿವಿನಿಂದ ಸತ್ತವರ ಮಧ್ಯ ಬ್ರೆಡ್ಗಾಗಿ ಹೊಡೆದಾಡುವ ದೃಶ್ಯ ಕೂಡ ಇದೆ. ಅಷ್ಟೇ ಅಲ್ಲ, ಒಂದು ತುಂಡು ಬ್ರೆಡ್ಗಾಗಿ ಕಿತ್ತಾಡುವವರ ಮಧ್ಯ ಉಪ್ಪಿ ಜಾತಿ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಪೋಷಕರು ತಮ್ಮ ಮಕ್ಕಳಿಗೆ ಜಾತಿ ಮುದ್ರೆ ಒತ್ತಿಸಿಕೊಳ್ಳಬೇಕು ಅನ್ನೋ ಅನೌನ್ಸ್ಮೆಂಟ್ ಕೇಳಿ ಬರುತ್ತೆ. ಅವರವರ ಮಕ್ಕಳಿಗೆ ಜಾತಿ ಮುದ್ರೆಯನ್ನು ಕಡ್ಡಾಯವಾಗಿ ಒತ್ತಿಸಿಕೊಳ್ಳಬೇಕು. ಸ್ಮಶಾನದಂತಿರುವ ನಗರದಲ್ಲಿ ಹೊಟ್ಟೆ ಬಟ್ಟೆಗೂ ಪರದಾಡುವ ಜನ ಕ್ರಿಕೆಟ್ ನೋಡುವ ದೃಶ್ಯವಿದೆ. ಯಾರಿಗೆ ಏನೇ ಆದ್ರೂ ಕ್ರಿಕೆಟ್ಗೆ ಮಾತ್ರ ಯಾವ ತೊಂದರೆನೂ ಆಗಲ್ಲ ಎಂಬುದನ್ನ ಉಪ್ಪಿ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸೋಕಾಲ್ಡ್ ಬದಲಾಗುತ್ತಿರುವ ಭಾರತದಲ್ಲಿ ಮನುಷ್ಯ ಭೂಮಿಯನ್ನ ಬಿಟ್ಟು ಅಂತರಿಕ್ಷಕ್ಕೆ ಕಾಲಿಟ್ಟಿದ್ದು ಅಲ್ಲೂ ತನ್ನ ಕಬಂದ ಬಾಹುವನ್ನ ಚಾಚೋಕೆ ಮುಂದಾಗಿದ್ದಾನೆ. ಹಾಗಾಗಿ ಯುವಕರು ಮಂಗಳ ಗ್ರಹದ ಬಗ್ಗೆ ಮಾತನಾಡ್ತಿರುವಾಗಲೇ ಓರ್ವ ಯುವಕ ಫುಟ್ಪಾತ್ ಹೋಲ್ಗೆ ಬಿದ್ದು ಹೋಗೋದನ್ನ ತೋರಿಸಲಾಗಿದೆ. ಇದರರ್ಥ ಮನುಷ್ಯ ಆಗಸದೆತ್ತರಕ್ಕೆ ಹಾರಿರಬಹುದು, ಆದ್ರೆ ಅಭಿವೃದ್ಧಿಯ ಧಾವಂತದಲ್ಲಿರುವ ಆತ ಮುಗ್ಗರಿಸುವುದನ್ನ, ಜೊತೆಗೆ ಮಂಗಳ ಗ್ರಹಕ್ಕೆ ಹೋಗಿ ಆವಿಷ್ಕಾರ ಮಾಡುವ ನಮ್ಮವ್ರಿಗೆ ಒಂದು ರಸ್ತೆ ಗುಂಡಿಯನ್ನು ಮುಚ್ಚೋಕೆ ಆಗ್ತಿಲ್ವಾ ಅನ್ನೋದನ್ನ ವ್ಯಂಗ್ಯ ಮಾಡಿದ್ದಾರೆ ಉಪ್ಪಿ. ನಂತರ ಎಂತೆಂತ ವೆಪನ್ಸ್ ಖರೀದಿ ಮಾಡಿದ್ದಾರೆ ನೋಡ್ಗುರು ಅನ್ನೋ ಡೈಲಾಗ್ ಮೂಲಕ ನಮ್ಮ ಬೆತ್ತಲೆ ಜಗತ್ತನ್ನ ಬಿಚ್ಚಿಟ್ಟಿದ್ದಾರೆ ರಿಯಲ್ ಸ್ಟಾರ್. ಇಷ್ಟೆಲ್ಲ ನಂತರವೇ ಉಪೇಂದ್ರ ಎಂಟ್ರಿ ಆಗತ್ತೆ. ಸ್ಮಶಾನದಂತಿರುವ ನಗರದಲ್ಲಿ ವೆಪನ್ ಹಿಡಿದು ಬಂದಾಗ ಧಿಕ್ಕಾರ ಕೂಗೋ ಜನರನ್ನ ತೋರಿಸಲಾಗಿದೆ. ಆಗ್ಲೇ ನೋಡಿ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಎನ್ನುವ ಡೈಲಾಗ್ ಮಧ್ಯ ಉಪ್ಪಿ ವೆಪನ್ ನಿಂದ ಎಲ್ಲರನ್ನ ಶೂಟ್ ಮಾಡುವ ದೃಶ್ಯದೊಂದಿಗೆ ವಾರ್ನರ್ ವಿಡಿಯೋ ಮುಗಿದಿದೆ. ಆ ಮೂಲಕ ಬದಲಾಗುತ್ತಿರುವ ಭಾರತದ ಭವಿಷ್ಯದಲ್ಲಿ ಸಮಾನತೆಯ ಬದಲಾಗಿ ಸರ್ವಾಧಿಕಾರ ತಾಂಡವ ಆಡಲಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಪ್ರತಿ ಸಲದಂತೆ ಯುಐ ಸಿನಿಮಾದಲ್ಲಿ ಈ ಬಾರಿಯೂ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿದ್ದಾರೆ. ಯುಐ ಸಿನಿಮಾಗಾಗಿ ಡೈರೆಕ್ಟರ್ ಕ್ಯಾಪ್ ತೊಟ್ಟಿರುವ ಉಪೇಂದ್ರ ತಮ್ಮ ಚಿತ್ರದಲ್ಲಿ ಏನು ಹೇಳೋಕೆ ಹೊರಟಿದ್ದಾರೆ ಎನ್ನುವ ಕುತೂಹಲ ಹೆಚ್ಚಾಗಿದೆ. ಅದೇನೇ ಇರಲಿ, ಉಪೇಂದ್ರ ನಿರ್ದೇಶನದ ಸಿನಿಮಾಗಳಲ್ಲಿ ಅರಿತುಕೊಳ್ಳುವುದು, ಅಳವಡಿಸಿಕೊಳ್ಳುವುದು ಬಹಳಷ್ಟಿದೆ ಅಂದರೆ ತಪ್ಪಾಗಲಾರದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಎಐ ರಾಣಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.